ನಮಸ್ಕಾರ. ಇದೀಗ ತಾನೇ ಬಂದ ಮುಖ್ಯವಾದ ಮಾಹಿತಿಗಳು. ರಾಜ್ಯಾದ್ಯಂತ ಜುಲೈ 1ರಿಂದ ಹೊಸ ನಿಯಮಗಳು ಬದಲಾವಣೆ. ಗ್ಯಾಸ್ ಸಿಲಿಂಡರ್ ಇಂದ ಹಿಡಿದು ರೈಲ್ವೆ ಟಿಕೆಟ್ ಬುಕ್ಕಿಂಗ್ ವರೆಗೆ ಮತ್ತು ಅಷ್ಟು ಮಾತ್ರವಲ್ಲ, ಆಧಾರ್ ಕಾರ್ಡು ಸೇರಿದಂತೆ ಬ್ಯಾಂಕಿಂಗ್ ವ್ಯವಸ್ಥೆಯಲ್ಲಿ ದೊಡ್ಡ ಬದಲಾವಣೆ ಆಗಲಿದೆ. ವಿಡಿಯೋನ ಸ್ವಲ್ಪನೂ ಸ್ಕಿಪ್ ಮಾಡಬೇಡಿ. ಗೃಹಲಕ್ಷ್ಮಿ ಯೋಜನೆಯಲ್ಲಿ ನಡೆದಿರುವ ಅಕ್ರಮ ಬಗ್ಗೆ ಆರೋಶಕ್ ಅವರ ವಾಗ್ದಾಳಿ. ಇದೊಂದು ಸರ್ಕಾರಿ ಪ್ರಾಯೋಜಿತ ಸೈಬರ್ ಕ್ರೈಮ್ ಎಂದು ದೊಡ್ಡದಾದ ಟ್ವೀಟ್ ಮಾಡಿದ್ದಾರೆ. ಆ ಬಗ್ಗೆಯೂ ಕೂಡ ನೋಡೋಣ. ಚಿನ್ನ ಪ್ರಿಯರಿಗೆ ಮತ್ತೊಂದು ಗುಡ್ ನ್ಯೂಸ್. ಬಂಗಾರದ ಬೆಲೆಯಲ್ಲಿ ಮಹಾ ಕುಸಿತ. 10 ಗ್ರಾಂ ಚಿನ್ನದ ಬೆಲೆಯಲ್ಲಿ ಸುಮಾರು 3,000 ರೂಪಾಯಿವರೆಗೆ ಕುಸಿತವಾಗಿದೆ. ಇವತ್ತಿನ ಬೆಲೆ ಎಷ್ಟಾಗಿದೆ ಆ ಬಗ್ಗೆಯೂ ಕೂಡ ಮಾಹಿತಿ ನೋಡೋಣ. ಜುಲೈ 1ರ ಗುಡುವು ನೀಡಿದ ಸರ್ಕಾರ ಫುಟ್ಪಾತ್ ಜನರ ಆಸ್ತಿ, ಆದರೆ ಒತ್ತುವರಿ ಸಹಿಸೋದಿಲ್ಲ ಎಂದು ಬೆಂಗಳೂರು ನಗರಾಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡವರ ಖಡಕ್ ಎಚ್ಚರಿಕೆ. ಇನ್ನು ಕೊನೆಯದಾಗಿ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಿಗೆ ಮತ್ತೊಂದು ಸಿಹಿ ಸುದ್ದಿ ಕೊಟ್ಟ ಸರ್ಕಾರ. ಅಗತ್ಯ ದಾಖಲೆಗಳನ್ನ ರೆಡಿಯಾಗಿ ಇಟ್ಟುಕೊಳ್ಳಿ, ಮತ್ತೊಮ್ಮೆ ಅರ್ಜಿ ಹಾಕಲೇಬೇಕು. ಎಲ್ಲ ಸುದ್ದಿಗಳನ್ನ ಡೀಟೇಲ್ ಆಗಿ ನೋಡೋಕ್ಕೂ ಮೊದಲು ನೀವು ಸುದ್ದಿ ಸಮಯ ಯೂಟ್ಯೂಬ್ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿ ಕಾಣಿಸೋ ಗಂಟೆ ಕೂಡ ಒತ್ತಿದ್ರೆ ಕರ್ನಾಟಕದ ಮುಖ್ಯವಾದ ಮಾಹಿತಿಗಳು ನಿಮಗೆ ಸಿಗುತ್ತವೆ. ವಿಡಿಯೋಗೆ ಲೈಕ್ ಮಾಡಿ ಹಾಗೂ ವಿಡಿಯೋ ಪೂರ್ತಿಯಾಗಿ ನೋಡಿ. ಬನ್ನಿ ಸ್ನೇಹಿತರೆ, ಎಲ್ಲ ಸುದ್ದಿಗಳನ್ನು ಡೀಟೇಲ್ ಆಗಿ ನೋಡೋಣ. ಬಡ, ಮಧ್ಯಮ ಮತ್ತು ಸಾಮಾನ್ಯ ನಾಗರಿಕರ ದೈನಂದಿನ ಬದುಕಿನ ಮೇಲೆ ಪರಿಣಾಮ ಬೀರುವಂತಹ ಹಲವು ಪ್ರಮುಖ ನಿಯಮಗಳು ಜುಲೈ 1ರಿಂದ ದೇಶಾದ್ಯಂತ ಬದಲಾಗುತ್ತಿವೆ. ಹೌದು, ಆಧಾರ್ ಕಾರ್ಡ್ನಿಂದ ಹಿಡಿದು ರೈಲ್ವೆ ಪ್ರಯಾಣ, LPG ಸಿಲಿಂಡರ್, ಬ್ಯಾಂಕ್ FD ಸೇರಿ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಗಳಲ್ಲಿ ದೊಡ್ಡ ಬದಲಾವಣೆ ಆಗ್ತಾ ಇದೆ. ಸಾರ್ವಜನಿಕರು ಇನ್ನು ಮುಂದೆ ಈ ಒಂದು ವಿಷಯದಲ್ಲಿ ಎಚ್ಚರವಾಗಿರಬೇಕು. ಹೌದು ಗೆಳೆಯರೆ, ಮೊದಲಿಗೆ ಆಧಾರ್ ಕಾರ್ಡುದಾರರಿಗೆ ಒಂದು ಸಿಹಿ ಸುದ್ದಿ ಸಿಕ್ಕಿದೆ. ನಿಮ್ಮ ಆಧಾರ್ ಕಾರ್ಡ್ಗೆ ಇಮೇಲ್ ಲಿಂಕ್ ಆಗಿಲ್ವಾ? ಹಾಗಾದ್ರೆ ನಿಮಗೊಂದು ಗುಡ್ ನ್ಯೂಸ್. ಜುಲೈ 1ರಿಂದ ಆಧಾರ್ ಕಾರ್ಡ್ಗೆ ಇಮೇಲ್ ID ಸಂಪೂರ್ಣವಾಗಿ ಉಚಿತವಾಗಿ ಲಿಂಕ್ ಮಾಡಿಕೊಳ್ಳಬಹುದು. ಈ ಒಂದು ಹಿಂದೆ ಲಿಂಕ್ ಮಾಡೋದಕ್ಕೆ 75 ರೂಪಾಯಿ ಶುಲ್ಕವಿತ್ತು, ಆದರೆ ಈಗ ಅದನ್ನ ರದ್ದು ಮಾಡಲಾಗಿದೆ. ಜುಲೈ 1ರಿಂದ ಡಿಸೆಂಬರ್ 31ರವರೆಗೆ ಉಚಿತವಾಗಿ ಲಿಂಕ್ ಮಾಡುವ ಅವಕಾಶ ಕಲ್ಪಿಸಿಕೊಡಲಾಗಿದೆ. ಇನ್ನು ಎರಡನೇ ಬದಲಾವಣೆ, ರೈಲ್ವೆ ಪ್ರಯಾಣಿಕರು ಎಚ್ಚರ ವಹಿಸಬೇಕು. ಯಾಕಂದ್ರೆ ದಂಡದ ಮೊತ್ತವನ್ನ ದುಪ್ಪಟ್ಟು ಮಾಡಲಾಗಿದೆ. ಹೌದು, ರೈಲಲ್ಲಿ ನಿಯಮ ಉಲ್ಲಂಘಿಸುವವರ ವಿರುದ್ಧ ಭಾರತೀಯ ರೈಲ್ವೆ ಇಲಾಖೆ ಶಾಕ್ ಕೊಟ್ಟಿದ್ದು, ಜುಲೈ 1ರಿಂದ ಕಠಿಣ ದಂಡದ ನಿಯಮಗಳು ಜಾರಿಗೆ ಆಗುತ್ತಿವೆ. ಈ ಮೊದಲು ಟಿಕೆಟ್ ಇಲ್ಲದ ಪ್ರಯಾಣ ಕನಿಷ್ಠ ದಂಡ 250 ರೂಪಾಯಿ ಇತ್ತು, ಈಗ ಅದನ್ನ 500 ರೂಪಾಯಿ ಏರಿಕೆ ಮಾಡಲಾಗಿದೆ. ಅಷ್ಟು ಮಾತ್ರವಲ್ಲ ಸ್ನೇಹಿತರೆ, ಇತರೆ ನಿಯಮ ಉಲ್ಲಂಘನೆಗೂ ಕೂಡ ದಂಡದ ಮೊತ್ತ ದುಪ್ಪಟ್ಟು ಮಾಡಲಾಗಿದೆ. ಬೇರೆಯವರ ಟಿಕೆಟ್ ಬಳಸಿ ಪ್ರಯಾಣ ಮಾಡುವುದು, ಭಿಕ್ಷಾಟನೆ ಮಾಡುವುದು ಕಂಡು ಬಂದ್ರೆ, ಅನಧಿಕೃತ ವ್ಯಾಪಾರ, ಗಲಾಟೆ ಮಾಡುವುದು ಅಥವಾ ಮಹಿಳಾ ಬೋಗಿಗಳಲ್ಲಿ ಅಕ್ರಮವಾಗಿ ಪ್ರವೇಶ ಮಾಡಿದ್ದು ಗೊತ್ತಾದ್ರೆ ಗರಿಷ್ಠ 5,000 ವರೆಗೆ ದಂಡ ವಿಧಿಸುವ ಸಾಧ್ಯತೆ ಇದೆ. ಇನ್ನು ಮೂರನೇದಾಗಿ ಸ್ನೇಹಿತರೆ, ಬ್ಯಾಂಕ್ FD ಬಡ್ಡಿ ದರದಲ್ಲಿ ಬದಲಾವಣೆ ಮಾಡಲಾಗ್ತಾ ಇದೆ. ಇತ್ತೀಚೆಗೆ ನಡೆದಂತ RBI ಹಣಕಾಸು ನೀತಿ ಸಮಿತಿ ಸಭೆಯಲ್ಲಿ ಹಲವಾರು ಬ್ಯಾಂಕುಗಳು ತಮ್ಮ ತಮ್ಮ ಬಡ್ಡಿ ದರಗಳನ್ನು ಪರಿಷ್ಕರಿಸಿವೆ. ಹೌದು, ಜುಲೈ 1ರಿಂದ ಫಿಕ್ಸ್ ಡೆಪಾಸಿಟ್ ನಿಯಮ ಮತ್ತು ಬಡ್ಡಿ ದರಗಳು ಬದಲಾಗುವ ಸಾಧ್ಯತೆ ಇದ್ದು, ಹಾಗಾಗಿ ಗ್ರಾಹಕರು ಹೊಸ FD ಹೂಡಿಕೆ ಮಾಡೋ ಮುನ್ನ ಅಥವಾ ಹಳೆ FDಯನ್ನೇ ಮತ್ತೊಮ್ಮೆ ನವೀಕರಿಸುವ ಮುನ್ನ ಬ್ಯಾಂಕಿನಲ್ಲಿ ಮಾಹಿತಿ ಪಡೆದುಕೊಂಡು FD ಮಾಡುವುದು ಉತ್ತಮ ಸ್ನೇಹಿತರೆ. ಇನ್ನು ನಾಲ್ಕನೇ ಬದಲಾವಣೆ, LPG ಗ್ಯಾಸ್ ಬೆಲೆ ಏರಿಕೆ ಆಗುವ ಸಾಧ್ಯತೆ ಇದೆ. ಹೌದು, ಕಳೆದ ಕೆಲವು ತಿಂಗಳಿನಿಂದ ಸತತವಾಗಿ ಏರಿಕೆ ಕಾಣುತ್ತಿರುವಂತಹ ಗೃಹ ಬಳಕೆ LPG ಸಿಲಿಂಡರ್ ಬೆಲೆ ಜುಲೈನಲ್ಲಿ ಏನಾಗಬಹುದು ಎನ್ನುವ ಕುತೂಹಲ ಇದ್ದು, ಆದರೆ ಸ್ನೇಹಿತರೆ ಮಾಹಿತಿಯ ಪ್ರಕಾರ ಜುಲೈ ತಿಂಗಳಲ್ಲೂ ಕೂಡ ಏರಿಕೆ ಆಗಲಿದೆ ಎಂದು ಹೇಳಲಾಗ್ತಾ ಇದೆ. ಯಾಕಂದ್ರೆ ಮಾರ್ಚ್ ತಿಂಗಳಲ್ಲಿ 60 ರೂಪಾಯಿ ಏರಿಕೆ ಆಗಿತ್ತು, ಜೂನ್ 1ರಂದು 29 ರೂಪಾಯಿ ಏರಿಕೆ ಆಗಿತ್ತು. ಇದೀಗ ಜುಲೈ ತಿಂಗಳಲ್ಲಿ ಮತ್ತೊಮ್ಮೆ ಏರಿಕೆ ಆಗುವ ನಿರೀಕ್ಷೆ ಇದೆ. ಹೌದು, ಇಷ್ಟು ದಿನ ತಣ್ಣಗಾಗಿದ್ದಂತ ಯುದ್ಧದ ವಾತಾವರಣ ಮತ್ತೊಮ್ಮೆ ಕಿಚ್ಚು ಎಬ್ಬಿದ್ದು, ಹಾಗಾಗಿ ಮತ್ತೊಮ್ಮೆ ಬೆಲೆ ಏರಿಕೆ ಆಗಬಹುದು ಎಂದು ಹೇಳಲಾಗ್ತಾ ಇದೆ. ಇನ್ನು ಕೊನೆಯದಾಗಿ ಸ್ನೇಹಿತರೆ, ಪೆಟ್ರೋಲ್ ಮತ್ತು ಡೀಸೆಲ್ ದರ ಮತ್ತೊಮ್ಮೆ ಸದ್ದಿಲ್ಲದೆ ಏರಿಕೆ ಆಗುವ ಭೀತಿ ಎದುರಾಗಿದೆ. ಯಾಕಂದ್ರೆ ಅಮೆರಿಕ ಮತ್ತು ಇರಾನ್ ನಡುವಿನ ಯುದ್ಧ ಮತ್ತೊಮ್ಮೆ ಮುನ್ನೆಲೆಗೆ ಬಂದಿದೆ. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲ ಬೆಲೆ ಗಗನಕ್ಕೇರುತ್ತಿರುವ ಪರಿಣಾಮ ಇದೀಗ ಜುಲೈ ತಿಂಗಳಲ್ಲಿ ಈ ಒಂದು ಬೆಲೆ ಏರಿಕೆ ಆಗಬಹುದು ಎಂದು ಹೇಳಲಾಗ್ತಾ ಇದೆ. ಹೌದು ಗೆಳೆಯರೆ, ಯುದ್ಧದ ಪರಿಣಾಮ ಭಾರತದ ಮೇಲೂ ಕೂಡ ಬೀರುತ್ತಿದ್ದು, ಮೇ ತಿಂಗಳಲ್ಲಿ ಈಗಾಗಲೇ 4 ಬಾರಿ ಪೆಟ್ರೋಲ್ ದರ ಹೆಚ್ಚಿಗೆ ಮಾಡಲಾಗಿದೆ. ಇದೀಗ ಮತ್ತೊಮ್ಮೆ ಯುದ್ಧದ ವಾತಾವರಣ ಸೃಷ್ಟಿಯಾಗಿದ್ದು, ಬಹುಶಃ ಜುಲೈ ತಿಂಗಳಲ್ಲಿ ಮತ್ತೊಮ್ಮೆ ಏರಿಕೆ ಕಾಣಬಹುದು ಎಂದು ಹೇಳಲಾಗ್ತಾ ಇದೆ. ಬನ್ನಿ ಸ್ನೇಹಿತರೆ, ಮತ್ತೊಂದು ಮಾಹಿತಿಗೆ ಹೋಗೋಣ. ನಿಮಗೆಲ್ಲರಿಗೂ ಗೊತ್ತಿರುವಂತೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಒಂದೊಂದಾಗಿ ಅಕ್ರಮ ನಡೆದಿರುವುದು ಪತ್ತೆಯಾಗುತ್ತಿವೆ. ಹೌದು ಗೆಳೆಯರೆ, 19,000 ಫಲಾನುಭವಿಗಳಿಗೆ ಹೋಗಬೇಕಾಗಿದ್ದಂತ ಹಣ ಒಂದೇ ಬ್ಯಾಂಕ್ ಖಾತೆಗೆ ಜಮಾ ಆಗುತ್ತಿರುವ ಒಂದು ಮಾಹಿತಿಯು ಕೂಡ ಲಭ್ಯವಾಗಿದ್ದು, ಅಷ್ಟು ಮಾತ್ರವಲ್ಲ, ಇದೀಗ ಗೃಹಲಕ್ಷ್ಮಿ ಯೋಜನೆಯಲ್ಲಿ 225 ಕೋಟಿ ರೂಪಾಯಿ ಹಗರಣ ನಡೆದಿದೆ ಎಂದು ಆರೋಶಕ್ ಅವರು ಆರೋಪ ಮಾಡಿ ಸರ್ಕಾರದ ವಿರುದ್ಧ ವಾಗ್ದಾಳಿ ಮಾಡಿದ್ದಾರೆ. ಅಷ್ಟು ಮಾತ್ರವಲ್ಲ, ಸಾಮಾಜಿಕ ಜಾಲತಾಣ X ನಲ್ಲಿ ಒಂದು ದೊಡ್ಡದಾದ ಟ್ವೀಟ್ ಮಾಡಿದ್ದಾರೆ ಸ್ನೇಹಿತರೆ. ಇದು ಕೇವಲ ಆಡಳಿತಾತ್ಮಕ ಲೋಪವಲ್ಲ, ಬದಲಾಗಿ ಸರ್ಕಾರಿ ಪ್ರಾಯೋಜಿತ ಸೈಬರ್ ಕ್ರೈಮ್ ಎಂದು ಆರೋಶಕ್ ಅವರು ಆರೋಪ ಮಾಡಿದ್ದಾರೆ. ನೀವು ಸ್ಕ್ರೀನ್ ಮೇಲೆ ಒಂದು ಟ್ವೀಟ್ ನೋಡುತ್ತಿರಬಹುದು. ಇದು ವಿಪಕ್ಷ ನಾಯಕರಾಗಿರುವ ಆರೋಶಕ್ ಅವರೇ ಮಾಡಿದ ಟ್ವೀಟ್ ಆಗಿದೆ. ಈ ಒಂದು ಟ್ವೀಟ್ ನಲ್ಲಿ ಅವರು ಏನು ಬರೆದಿದ್ದಾರೆ ಅಂದ್ರೆ,
ಬಗೆದಷ್ಟು ಹೊರಬರುತ್ತಿದೆ ಗ್ಯಾರಂಟಿ ಲೂಟಿಯ ಕರ್ಮಕಾಂಡ. ಇದು ಕೇವಲ ಭ್ರಷ್ಟಾಚಾರವಲ್ಲ, ಸರ್ಕಾರಿ ಪ್ರಾಯೋಜಿತ ಸೈಬರ್ ಕ್ರೈಮ್. ಕಳೆದ ಕೆಲವು ದಿನಗಳಿಂದ ನಾನು ಗೃಹಲಕ್ಷ್ಮಿ ಯೋಜನೆ ಹೆಸರಲ್ಲಿ ನಡೆದಿರುವ 225 ಕೋಟಿ ಮಹಾಲೂಟಿಯ ಕರ್ಮಕಾಂಡವನ್ನು ಎಳೆ ಎಳೆಯಾಗಿ ಬಿಚ್ಚಿಡುತ್ತಿದ್ರೆ, ಇತ್ತ ಸಿಎಂ ಡಿ ಕೆ ಶಿವಕುಮಾರ್ ಅವರು ತಮಗೇನು ಸಂಬಂಧವಿಲ್ಲದಂತೆ ಮೌನಕ್ಕೆ ಶರಣಾಗಿದ್ದಾರೆ. ಮುಖ್ಯಮಂತ್ರಿಗಳೇ, ಇದು ಕೇವಲ ಅಧಿಕಾರಿಗಳು ಮಾಡಿದ ತಾಂತ್ರಿಕ ಲೋಪ ಎಂದು ನುಣುಚಿಕೊಳ್ಳುವ ಪ್ರಯತ್ನ ಬೇಡ. ಇದು ಇಡೀ ಸರ್ಕಾರ, ಸಚಿವರು, ಗ್ಯಾರಂಟಿ ಅನುಷ್ಠಾನ ಸಮಿತಿಗಳು ಹಾಗೂ ಹ್ಯಾಕರ್ಗಳು ನಡೆಸಿರುವ ದೇಶದ ಅತಿದೊಡ್ಡ ಸರ್ಕಾರಿ ಪ್ರಾಯೋಜಿತ ಸೈಬರ್ ಕ್ರೈಮ್. ಈ ಹಗರಣದಲ್ಲಿ ಬಡವರ ಹಣ ಲೂಟಿ ಹೊಡೆಯಲು ಸರ್ಕಾರವೇ ಒಂದು ಸೈಬರ್ ಕ್ರಿಮಿನಲ್ ಗ್ಯಾಂಗ್ ತರಹ ಕೆಲಸ ಮಾಡಿದೆ ಎನ್ನುವುದರಲ್ಲಿ ಯಾವುದೇ ಅನುಮಾನವಿಲ್ಲ ಎಂದು ಆರೋಶಕ್ ಅವರು ಟ್ವೀಟ್ ಮಾಡಿದ್ದಾರೆ. ಸಾಮಾನ್ಯ ಆಡಿಟ್ನಿಂದ ಈ ಹಗರಣ ಸಿಕ್ಕಿಬಿದ್ದಿಲ್ಲ. ಡೇಟಾ ಡಂಪ್ ತಂತ್ರಜ್ಞಾನ ಬಳಸಿ ಇಲಾಖೆಯ ಇಡೀ ದತ್ತಾಂಶವನ್ನು ಜಾಲಾಡಿದಾಗ ಈ ಒಂದು ಡಿಜಿಟಲ್ ದೊರಡೆ ಬಯಲಾಗಿದೆ. ಇದು ಸೈಬರ್ ಅಪರಾಧದ ಪಕ್ಕಾ ಮಾದರಿ. ಸಾಫ್ಟ್ವೇರ್ ಆಲ್ಗೋರಿದಮ್ಗಳನ್ನು ಬೇಕೆಂದೇ ಮ್ಯಾನುಪುಲೇಟ್ ಮಾಡಿ ಸತ್ತವರ ಖಾತೆಗಳಿಗೆ ಮತ್ತು ಒಂದೇ ಬ್ಯಾಂಕ್ ಖಾತೆಗೆ ಕೋಟಿ ಕೋಟಿ ಹಣ ವರ್ಗಾವಣೆ ಆಗುವಂತೆ ಪ್ರೋಗ್ರಾಮ್ ಮಾಡಲಾಗಿದೆ. ಇದು ಡಿಜಿಟಲ್ ಬ್ಯಾಂಕ್ ದೊರಡೆ ಅಲ್ಲದೆ ಮತ್ತೇನು, ತಂತ್ರಜ್ಞಾನದ ಲೋಪ್ ಹೋಲ್ಗಳನ್ನು ಸೃಷ್ಟಿಸಿದ್ದೇ ಈ ಕಮಿಷನ್ ಸರ್ಕಾರ ಎನ್ನುವುದು ಸ್ಪಷ್ಟವಾಗಿದೆ. ಈ ಒಂದು ಹಗರಣದಲ್ಲಿ ಬಯಲಾಗಿರುವ ಸತ್ಯ ಕೇಳಿದರೆ ಸೈಬರ್ ತಜ್ಞರೇ ಬೆಚ್ಚಿ ಬೀಳುತ್ತಾರೆ. ಕೆಲವು ಆಯ್ದ ನಕಲಿ ಫಲಾನುಭವಿಗಳು 2 ವರ್ಷಗಳಲ್ಲಿ ಪದೇ ಪದೇ ತಮ್ಮ ಬ್ಯಾಂಕ್ ಖಾತೆಗಳನ್ನು ಬದಲಾಯಿಸಿದ್ದಾರೆ. ಒಮ್ಮೆ ಬಳಸಿದ ಖಾತೆಯನ್ನು 5-6 ತಿಂಗಳ ನಂತರ ಮತ್ತೆ ಚಾಲ್ತಿಗೆ ತರಲಾಗಿದೆ. ಇನ್ನು ಕೆಲವು ಖಾತೆಗಳಿಗೆ ಒಂದೇ ತಿಂಗಳು ಹಣ ಜಮಾ ಮಾಡಿ ನಂತರ ಕೆಲವು ತಿಂಗಳು ಬಿಟ್ಟು ಮತ್ತೆ ಹಣ ಜಮಾ ಮಾಡಲಾಗಿದೆ. ಇದು ಕೇವಲ ಸೈಬರ್ ಕ್ರಿಮಿನಲ್ಗಳು ಮಾತ್ರ ಮಾಡಲು ಸಾಧ್ಯವಿರುವ ವ್ಯವಸ್ಥಿತ ಮನಿ ಟ್ರ್ಯಾಕ್ ಕಣ್ಣಾಮುಚ್ಚಲೆ ಆಟ. ಸಾಫ್ಟ್ವೇರ್ ಬ್ಯಾಕ್ ಎಂಡ್ ಕಂಟ್ರೋಲ್ ಹೊಂದಿರುವ ಸರ್ಕಾರದ ಉನ್ನತ ನಾಯಕರ ಮತ್ತು ಅಧಿಕಾರಿಗಳ ನೇರ ಶಾಮೀಲಾತಿ ಇಲ್ಲದೆ ಈ ಹೈಟೆಕ್ ಜಾಲ ಕಾರ್ಯಾಚರಣೆ ಮಾಡಲು ಸಾಧ್ಯವೇ ಇಲ್ಲ ಎಂದು ಆರೋಶಕ್ ಅವರು ಟ್ವೀಟ್ ಮಾಡಿದ್ದಾರೆ. ಲೆಕ್ಕಕ್ಕೆ ಸಿಕ್ಕಿರುವುದು ಕೇವಲ 2.11 ಲಕ್ಷ ಮೃತ ಫಲಾನುಭವಿಗಳ ಮಾಹಿತಿ ಮಾತ್ರ. ಇನ್ನುಳಿದ 77,000 ಮೃತ ಫಲಾನುಭವಿಗಳ ಡಿಜಿಟಲ್ ದತ್ತಾಂಶವನ್ನು ಇಲಾಖೆ ನೀಡದೆ ಮುಚ್ಚಿಟ್ಟಿದೆ. ಈ 77,000ಕ್ಕೂ ಹೆಚ್ಚು ಖಾತೆಗಳ ಸೈಬರ್ ಲಾಗ್ ಡಿಲೀಟ್ ಮಾಡಲು ಅಥವಾ ತಿದ್ದಲು ಪ್ರಯತ್ನ ಏನಾದರೂ ನಡೀತಾ ಇದೆಯಾ ಎಂದು ಪ್ರಶ್ನೆ ಮಾಡಿದ್ದಾರೆ. ಸಿಎಂ ಡಿ ಕೆ ಶಿವಕುಮಾರ್ ಅವರೇ, ಡೇಟಾ ಕಳುವು ಮತ್ತು ಡೇಟಾ ತಿದ್ದುಪಡಿ ಮಾಡುವುದು ಸೈಬರ್ ಕಾನೂನಿನಡಿಯಲ್ಲಿ ಶಿಕ್ಷಾರ್ಹ ಅಪರಾಧ. ಡಿಜಿಟಲ್ ಸಾಕ್ಷಿಗಳನ್ನು ನಾಶಪಡಿಸಲು ಯಾರು ಆದೇಶ ನೀಡಿದ್ದು, ಇದಕ್ಕೆ ನೀವೇ ನೇರ ಹೊಣೆ ಎಂದು ಆರೋಶಕ್ ಅವರು ಟ್ವೀಟ್ ಮಾಡಿದ್ದಾರೆ. ಯಾವುದೋ ಇಲಾಖೆಯ ಸಣ್ಣ ತನಿಖೆಯಿಂದ ಈ ಹೈಟೆಕ್ ಸೈಬರ್ ಕ್ರೈಮ್ ಬಯಲಾಗುವುದಿಲ್ಲ. ಇದು ಅಂತಾರಾಜ್ಯ ಮಟ್ಟದ ಸೈಬರ್ ನೆಟ್ವರ್ಕ್ ಹೊಂದಿರುವ ಅನುಮಾನವಿದೆ. ಇಡೀ ಗೃಹಲಕ್ಷ್ಮಿ ಡಿಜಿಟಲ್ ಹಗರಣವನ್ನು ತಕ್ಷಣವೇ ಸಿಬಿಐ ಮತ್ತು ಕೇಂದ್ರದ ಸೈಬರ್ ತನಿಖಾ ಸಂಸ್ಥೆಗಳಿಗೆ ಒಪ್ಪಿಸಬೇಕು. ಯಾವ UPI ಅಡ್ರೆಸ್ಗಳಿಂದ ಈ ದತ್ತಾಂಶಗಳನ್ನು ಮ್ಯಾನುಪುಲೇಟ್ ಮಾಡಲಾಗಿದೆ, ಯಾವ ಸೈಬರ್ ನೆಟ್ವರ್ಕ್ ಮೂಲಕ ಈ ಕಮಿಷನ್ ಹಣ ವರ್ಗಾವಣೆ ಆಗಿದೆ ಎಂಬುದನ್ನು ತನಿಖೆ ಮಾಡಲೇಬೇಕು. ಮುಖ್ಯಮಂತ್ರಿಗಳೇ, ನಿಮ್ಮ ಗ್ಯಾರಂಟಿ ಲೂಟಿ ಸರ್ಕಾರದ ಕೊನೆ ದಿನಗಳು ಹತ್ತಿರ ಬಂದಿವೆ. ಸ್ವಾಭಿಮಾನಿ ಹೆಣ್ಣು ಮಕ್ಕಳ ಹಕ್ಕನ್ನ ಡಿಜಿಟಲ್ ದರೋಡೆ ಮಾಡಿದ ನಿಮ್ಮನ್ನು ಇಡೀ ರಾಜ್ಯದ ಜನತೆ ಕ್ಷಮಿಸೋದಿಲ್ಲ ಎಂದು ಆರೋಶಕ್ ಅವರು ಟ್ವೀಟ್ ಮಾಡಿದ್ದಾರೆ. ಬನ್ನಿ ಗೆಳೆಯರೇ, ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ. ಚಿನ್ನಾಭರಣ ಪ್ರಿಯರಿಗೆ ಭರ್ಜರಿ ಸಿಹಿ ಸುದ್ದಿ ಬಂದಿದೆ. ಆಷಾಢ ಮಾಸ ಹತ್ತಿರವಾಗುತ್ತಿರುವ ಹೊತ್ತಲ್ಲೇ ದಿನದಿಂದ ದಿನಕ್ಕೆ ಚಿನ್ನದ ಬೆಲೆ ಮಹಾ ಕುಸಿತ ಕಾಣ್ತಾ ಇದೆ. ಹೌದು, ಸತತ 3ನೇ ದಿನವೂ ಕೂಡ ಚಿನ್ನದ ಬೆಲೆಯಲ್ಲಿ ದೊಡ್ಡ ಕುಸಿತವಾಗಿದೆ. ಜೂನ್ 25ರ ಮಾಹಿತಿ ಪ್ರಕಾರ ಎಷ್ಟು ಕುಸಿತವಾಗಿದೆ, ಏಕೆ ಕುಸಿತವಾಗಿದೆ ಎಂಬ ಒಂದು ಮಾಹಿತಿ ಬಂದಿದೆ ಸ್ನೇಹಿತರೆ. ಅದಕ್ಕೂ ಮೊದಲು ವಿಡಿಯೋಗೆ ಲೈಕ್ ಮಾಡಿಲ್ಲವೆಂದರೆ ದಯವಿಟ್ಟು ಲೈಕ್ ಮಾಡಿ. ಹೌದು, ಒಂದು ಕಡೆಗೆ ಇರಾನ್ ಅಮೆರಿಕ ನಡುವಿನ ಶಾಂತಿ ಒಪ್ಪಂದ ಮುರಿದು ಹೋಗಿದ್ದು ಮತ್ತೊಮ್ಮೆ ಯುದ್ಧದ ವಾತಾವರಣ ಸೃಷ್ಟಿಯಾಗಿದೆ. ಇತ್ತ ಡಾಲರ್ ಮೌಲ್ಯದಲ್ಲಿ ಗಣನೀಯ ಹೆಚ್ಚಳವಾಗಿದ್ದು ಈ ಎಲ್ಲ ಕಾರಣಕ್ಕೆ ಚಿನ್ನದ ಬೆಲೆ ಭಾರಿ ಇಳಿಕೆ ಆಗಿದೆ. ಹೌದು ಗೆಳೆಯರೆ, ಕ್ರೂಡ್ ಆಯಿಲ್ ಬೆಲೆ ಏರಿಕೆ ಆಗುತ್ತಿದ್ದಂತೆ ಚಿನ್ನ ಮತ್ತೆ ಕುಸಿತವಾಗ್ತಾ ಇದೆ. ಮಾಹಿತಿಯ ಪ್ರಕಾರ ಕಳೆದ 3 ದಿನಗಳಲ್ಲಿ 24 ಕ್ಯಾರೆಟ್ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 7,850 ರೂಪಾಯಿ ಇಳಿಕೆ ಆಗಿದೆ. ಅದೇ ರೀತಿ 22 ಕ್ಯಾರೆಟ್ 10 ಗ್ರಾಂ ಬಂಗಾರದ ಬೆಲೆಯಲ್ಲಿ ಕಳೆದ 3 ದಿನಗಳಲ್ಲಿ 7,200 ರೂಪಾಯಿ ಇಳಿಕೆ ಆಗಿದೆ. ಸದ್ಯದ ಚಿನ್ನ ಬೆಲೆ ಇಳಿಕೆಯ ಟ್ರೆಂಡ್ ಗಮನಿಸಿದರೆ ಮುಂಬರುವ ದಿನಗಳಲ್ಲಿ ಇನ್ನಷ್ಟು ಇಳಿಕೆ ಕಾಣುವ ಸಾಧ್ಯತೆ ಇದೆ ಎಂದು ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ. ಇವತ್ತು ಸ್ನೇಹಿತರೆ ಜೂನ್ 25ರಂದು ಮತ್ತೊಮ್ಮೆ ಇಳಿಕೆ ಆಗಿದೆ. 10 ಗ್ರಾಂ 24 ಕ್ಯಾರೆಟ್ ಬಂಗಾರದ ಬೆಲೆಯಲ್ಲಿ 2,780 ರೂಪಾಯಿ ಇಳಿಕೆ ಆಗುವ ಮೂಲಕ ಇದೀಗ 24 ಕ್ಯಾರೆಟ್ 1 ಗ್ರಾಂ ಬಂಗಾರ 14,000 ರೂಪಾಯಿ, ಅಂದ್ರೆ 10 ಗ್ರಾಮ್ಗೆ 1,40,000 ರೂಪಾಯಿ ಸ್ನೇಹಿತರೆ. ಇತ್ತೀಚೆಗಷ್ಟೇ 1,55,000 ರೂಪಾಯಿವರೆಗೆ ಹೋಗಿತ್ತು. ಈಗ ನೋಡುತ್ತಿದ್ದಂತೆ 1,40,000 ರೂಪಾಯಿ ಆಗಿದೆ. ಇನ್ನು 22 ಕ್ಯಾರೆಟ್ 10 ಗ್ರಾಂ ಬಂಗಾರದ ಬೆಲೆ 1,28,450 ರೂಪಾಯಿ ಸ್ನೇಹಿತರೆ. ಬೆಳ್ಳಿ ಬೆಲೆಯೂ ಕೂಡ ಇಳಿಕೆ ಆಗಿದೆ. ಹೌದು, 1 ಕೆಜಿ ಬೆಳ್ಳಿ ಬೆಲೆ ಈಗ 2,35,000 ರೂಪಾಯಿ ಸ್ನೇಹಿತರೆ. ಒಂದು ವಾರದ ಹಿಂದೆ ಅಷ್ಟೇ 2,55,000 ಆಗಿತ್ತು. ಈಗ ಬೆಳ್ಳಿ ಬೆಲೆಯೂ ಕೂಡ ಕುಸಿತವಾಗಿದೆ. 1 ಗ್ರಾಂ ಬೆಳ್ಳಿ ಬೆಲೆ 235, 10 ಗ್ರಾಮ್ಗೆ 2,350, ಅದೇ ರೀತಿ 100 ಗ್ರಾಮ್ಗೆ 23,500 ರೂಪಾಯಿ ಸ್ನೇಹಿತರೆ. ನಿಮ್ಮ ಪ್ರಕಾರ ಚಿನ್ನ ಬೆಳ್ಳಿ ಕುಸಿತವಾಗಬೇಕು, ಏರಿಕೆ ಆಗಬೇಕು? ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ. ಬನ್ನಿ ಈಗ ಮತ್ತೊಂದು ಮಾಹಿತಿಗೆ ಹೋಗೋಣ.
ಬೆಂಗಳೂರು ನಗರಾಭಿವೃದ್ಧಿ ಖಾತೆ ವಹಿಸಿಕೊಂಡಿರುವಂತಹ ಕೃಷ್ಣ ಬೈರೇಗೌಡ ಅವರು ಹೊಸ ರೂಲ್ಸ್ ಜಾರಿಗೆ ಮಾಡಿದ್ದಾರೆ. ಫುಟ್ಪಾತ್ ಜನರ ಆಸ್ತಿ, ಅದರ ಒತ್ತುವರಿ ನಾನು ಸಹಿಸೋದಿಲ್ಲ ಎಂದು ಅಧಿಕಾರಿಗಳಿಗೆ ಖಡಕ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಹೌದು, ಬೆಂಗಳೂರಿನ ರಾಜಧಾನಿ ರಸ್ತೆಗಳಲ್ಲಿ ಪಾದಚಾರಿಗಳ ಸುರಕ್ಷತೆ ಮತ್ತು ಸುಗಮ ಸಂಚಾರಕ್ಕೆ ಸಂಬಂಧಿಸಿದಂತೆ ಸಭೆ ಮಾಡಿದ್ದು, ಸಭೆಯಲ್ಲಿ ಹಿರಿಯ ಅಧಿಕಾರಿಗಳಿಗೆ ಕೃಷ್ಣ ಬೈರೇಗೌಡ ಅವರು ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಪಾದಚಾರಿ ಮಾರ್ಗಗಳ ಒತ್ತುವರಿ ತೆರವು ಮಾಡಬೇಕು, ರಸ್ತೆ ಗುಂಡಿಗಳ ದುರಸ್ತಿ ಕೆಲಸ ಕಠಿಣವಾಗಿ ಕ್ರಮ ತೆಗೆದುಕೊಳ್ಳಬೇಕು ಎಂದು ಹೇಳಿಕೆ ಕೊಟ್ಟಿದ್ದಾರೆ. ಫುಟ್ಪಾತ್ ಮೇಲೆ ಯಾವುದೇ ಅಡೆತಡೆ ಇಲ್ಲದೆ ಸುರಕ್ಷಿತವಾಗಿ ನಡೆದಾಡುವುದು ಪಾದಚಾರಿಗಳ ಮೂಲಭೂತ ಹಕ್ಕಾಗಿದ್ದು, ಈ ಒಂದು ಹಕ್ಕನ್ನು ರಕ್ಷಿಸುವುದು ಸ್ಥಳೀಯ ಸಂಸ್ಥೆ ಮತ್ತು ನಮ್ಮ ಸರ್ಕಾರದ ಜವಾಬ್ದಾರಿ. ಸುಪ್ರೀಂ ಕೋರ್ಟ್ ಕೂಡ ಇದೇ ಹೇಳುತ್ತೆ. ಹಾಗಾಗಿ ಜನರ ಸುರಕ್ಷಿತ ಮಾರ್ಗವನ್ನು ನಿರ್ಮಿಸಿಕೊಡಲು ನಾವು ಶೀಘ್ರವೇ ವಿಶೇಷ ಅಭಿಯಾನ ಮಾಡಬೇಕು ಎಂದು ಸಚಿವರು ಮಾಹಿತಿ ಕೊಟ್ಟಿದ್ದಾರೆ. ಅಂದರೆ ಸ್ನೇಹಿತರೆ, ಫುಟ್ಪಾತ್ಗಳನ್ನು ಒತ್ತುವರಿ ಮಾಡಿಕೊಂಡು ವ್ಯಾಪಾರ ಮಾಡುತ್ತಿರುವವರಿಗೆ ಹಾಗೂ ಸಾರ್ವಜನಿಕ ಜಾಗವನ್ನು ದುರ್ಬಳಕೆ ಮಾಡುತ್ತಿರುವವರಿಗೆ ಸಚಿವರು ಈಗ ಕಠಿಣ ಸಂದೇಶ ರವಾನಿಸಿದ್ದಾರೆ. ಸ್ವಯಂ ಪ್ರೇರಿತವಾಗಿ ತೆರವು ಮಾಡುವ ಅವಕಾಶವೂ ಕೂಡ ಕಲ್ಪಿಸಿಕೊಡಲಾಗಿದೆ. ಹೌದು, ಫುಟ್ಪಾತ್ ಮೇಲೆ ಅಂಗಡಿ ಇಟ್ಟಿದ್ರೆ, ಒತ್ತುವರಿ ಮಾಡಿಕೊಂಡಿದ್ರೆ ಅಂಗಡಿ ಮುಂಗಟ್ಟು ಮಾಲೀಕರು ಜುಲೈ 1ರ ಒಳಗಾಗಿ ತಾವಾಗಿನ ಒತ್ತುವರಿ ತೆರವುಗೊಳಿಸಬೇಕು. ಜುಲೈ 1ರ ನಂತರ ಒತ್ತುವರಿ ತೆರವುಗೊಳಿಸದಿದ್ದರೆ ಆಗ ಬಿಬಿಎಂಪಿ ಅಧಿಕಾರಿಗಳೇ ಮುಲಾಜಿಲ್ಲದೆ ಕಾರ್ಯಾಚರಣೆ ಮಾಡಿ ತೆರವು ಮಾಡುತ್ತಾರೆ. ಅಷ್ಟು ಮಾತ್ರವಲ್ಲ, ಒತ್ತುವರಿ ಮಾಡಿಕೊಂಡವರಿಗೆ ಭಾರಿ ಮೊತ್ತದ ದಂಡವೂ ಕೂಡ ವಿಧಿಸಲಾಗುತ್ತೆ ಎಂದು ಎಚ್ಚರಿಕೆ ಕೊಟ್ಟಿದ್ದಾರೆ. ಸ್ನೇಹಿತರೆ, ಈ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ಬನ್ನಿ ಸ್ನೇಹಿತರೆ, ಕೊನೆ ಮಾಹಿತಿಗೆ ಹೋಗೋಣ. ಎಲ್ಲಾ ಗೃಹಲಕ್ಷ್ಮಿಯರಿಗೆ ಸರ್ಕಾರ ಸಿಹಿ ಸುದ್ದಿ ಕೊಟ್ಟಿದೆ. ಹೌದು ಗೆಳೆಯರೆ, ಸರ್ಕಾರದ ಅತ್ಯಂತ ಜನಪ್ರಿಯ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾಗಿರುವ ಗೃಹಲಕ್ಷ್ಮಿ ಯೋಜನೆಗೆ ಹೊಸದಾಗಿ ಅರ್ಜಿ ಸಲ್ಲಿಕೆ ಮಾಡಲು ಕಾಯುತ್ತಿರುವ ರಾಜ್ಯದ ಮಹಿಳೆಯರಿಗೆ ಮತ್ತೊಂದು ಶುಭ ಸುದ್ದಿ. ಹೌದು, ತಾಂತ್ರಿಕ ಕಾರಣ ಮತ್ತು ಹಲವು ಕಾರಣದಿಂದ ಸ್ಥಗಿತಗೊಂಡಿದ್ದಂತಹ ಹೊಸ ಅರ್ಜಿ ಸಲ್ಲಿಕೆ ಪ್ರಕ್ರಿಯೆ 2-3 ದಿನಗಳಲ್ಲಿ ಪ್ರಾರಂಭವಾಗಲಿದೆ. ಕೇವಲ ಹೊಸ ಫಲಾನುಭವಿಗಳು ಮಾತ್ರವಲ್ಲ, ಹಳೆಯ ಫಲಾನುಭವಿಗಳು ಕೂಡ ಮರು ಅರ್ಜಿಯನ್ನು ಸಲ್ಲಿಕೆ ಮಾಡಬೇಕಾಗುತ್ತೆ. ಹೌದು, ಬೆರಳಚ್ಚು ನೀಡುವ ಮೂಲಕ ಮತ್ತೊಮ್ಮೆ ಅರ್ಜಿಯನ್ನು ನವೀಕರಿಸಬೇಕು. ಯಾಕಂದರೆ ಸ್ನೇಹಿತರೆ, ಮೃತಪಟ್ಟವರ ಬ್ಯಾಂಕ್ ಖಾತೆಗೆ ಕೋಟಿ ಕೋಟಿ ಹಣ ಜಮಾ ಆಗುತ್ತಿರುವ ಹಿನ್ನೆಲೆಯಲ್ಲಿ ಎಲ್ಲಾ ಫಲಾನುಭವಿಗಳು ತಮ್ಮ ಜೀವಂತಿಕೆ ಖಚಿತಪಡಿಸಿಕೊಳ್ಳಲು ಬಯೋಮೆಟ್ರಿಕ್ ಅನ್ನು ಕೊಡಬೇಕಾಗಿದೆ. ಬೆರಳಚ್ಚು ಸ್ಕ್ಯಾನಿಂಗ್ ಮಾಡುವ ಮೂಲಕ ಈ ಒಂದು ಪ್ರಕ್ರಿಯೆ ಪೂರ್ತಿಯಾಗಲಿದೆ. ಅರ್ಜಿ ಸಲ್ಲಿಕೆ ಮಾಡುವಾಗ ರೇಷನ್ ಕಾರ್ಡು ಕಡ್ಡಾಯ, ಆಧಾರ್ ಕಾರ್ಡು, ಮೊಬೈಲ್ ಸಂಖ್ಯೆ, ಚಾಲ್ತಿಯಲ್ಲಿರುವ ಬ್ಯಾಂಕ್ ಪಾಸ್ಬುಕ್ ಮಾಹಿತಿ ಮತ್ತು ಈ ಒಂದು ಜಾತಿ ಆದಾಯ ಪ್ರಮಾಣ ಪತ್ರ ಇದ್ರೂ ಕೂಡ ಕೊಡಬೇಕು ಎಂದು ಹೇಳಲಾಗಿದೆ. ಸ್ನೇಹಿತರೆ, ಸದ್ಯಕ್ಕೆ ಇಷ್ಟೇ ಇತ್ತು. ಈ ಎಲ್ಲ ಮಾಹಿತಿಗಳು ಇಷ್ಟವಾಯ್ತಾ? ನಿಮ್ಮ ಬ್ಯಾಂಕ್ ಖಾತೆಗೆ ಗೃಹಲಕ್ಷ್ಮಿ ಯೋಜನೆ ಜಮೆ ಆಗ್ತಾ ಇದೆಯಾ? ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡ್ತಾ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.